ಕಳೆದ 2 ವರ್ಷಗಳಲ್ಲಿ ಪೂಜಾ ಹೆಗಡೆ ಬೇಡಿಕೆ ತೀವ್ರವಾಗಿ ಕುಸಿದಿದೆ. ಪೂಜಾ ಹೆಗಡೆ ಸದ್ಯಕ್ಕೆ ಖಾಸಗಿ ಜೀವನದ ಬಗ್ಗೆ ಗಮನ ಹರಿಸುತ್ತಿದ್ದು, ಬಾಯ್ ಫ್ರೆಂಡ್ ಜೊತೆಗೆ ಸುತ್ತಾಡುತ್ತಿದ್ದಾರೆ. ನಟಿ ಪೂಜಾ ಹೆಗಡೆ ಕೆಲವು ವರ್ಷಗಳಿಂದಷ್ಟೇ ತಮಿಳು ತೆಲುಗು ಚಿತ್ರರಂಗದ ಟಾಪ್ ನಟಿಯಾಗಿದ್ದರು. ಒಂದರ ಮೇಲೊಂದು ಹಿಟ್ ಸಿನಿಮಾಗಳನ್ನ ನೀಡಿದ್ದರು. ತಮಿಳು ತೆಲುಗು ಸ್ಟಾರ್ ನಟರ ಮೊದಲ ಆಯ್ಕೆ ಆಗಿದ್ದರು. ಮಾತ್ರವಲ್ಲದೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡೆದ ನಟಿ ಎನಿಸಿಕೊಂಡಿದ್ದರು. ಆದರೆ ಕೇವಲ 1-2 ವರ್ಷಗಳಲ್ಲಿ ಚಿತ್ರಣ ಬದಲಾಗಿದೆ. ತೆಲುಗು ತಮಿಳು ಚಿತ್ರರಂಗದಲ್ಲಿ ಪೂಜಾ ಹೆಗಡೆ ತಮ್ಮ ಬೇಡಿಕೆಯನ್ನ ಕಳೆದುಕೊಂಡಿದ್ದಾರೆ. ಪೂಜಾ ಹೆಗಡೆ ಸ್ಥಾನವನ್ನ ಶ್ರೀಲೀಲಾ, ಹೊಸದಾಗಿ ಬಂದಿರುವ ಜಾನ್ವಿ ಕಪೂರ್ ತುಂಬುತ್ತಿದ್ದಾರೆ. ಹೆಚ್ಚು ಸಿನಿಮಾಗಳು ಕೈಯಲ್ಲಿಲ್ಲದೆ ಖಾಲಿಯಾಗಿರುವ ಪೂಜಾ ಹೆಗಡೆ ಖಾಸಗಿ ಜೀವನದ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಪೂಜಾ ಹೆಗಡೆ ತಮ್ಮ ಬಾಯ್ ಫ್ರೆಂಡ್ ಜೊತೆಗೆ ಕೈ ಹಿಡಿದುಕೊಂಡು ಮುಂಬೈನ ಬೀದಿಗಳಲ್ಲಿ ಓಡಾಡುತ್ತಿದ್ದಾರೆ. ಪೂಜಾ ಹೆಗಡೆ ನಟ ಮೋಹನ್ ಮೆಹ್ರಾ ಜೊತೆ ಪ್ರೀತಿಯಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಇತ್ತೀಚೆಗಷ್ಟೇ ಈ ಜೋಡಿ ಮುಂಬೈನ ಬಾಂದ್ರಾದಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆಯೂ ಜೋಡಿ ಮುಂಬೈನಲ್ಲಿ ಹಲವು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಿದೆ. ಅಂದಹಾಗೆ ರೋಹನ್ ಮೆಹ್ರಾ ದಿವಂಗತ ವಿನೋದ್ ಮೆಹ್ರಾ ಅವರ ಪುತ್ರ. ರೋಹನ್ ಮೆಹ್ರಾ ಬಾಜಿರಾವ್ ಮಸ್ತಾನಿ ಸಿನಿಮಾಕ್ಕೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದರು. ಅದಾದ ಬಳಿಕ ಬಜಾರ್ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದರು. 420 IPC ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೀಗ ಅದ್ಭುತ್ ಹೆಸರಿನ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇದಲ್ಲದೆ 4 More Shots Please ಹಾಗೂ ಕಾಲಾ ವೆಬ್ ಸರಣಿಗಳಲ್ಲಿ ನಟಿಸಿದ್ದಾರೆ. ಈ ಜೋಡಿ ಕೋವಿಡ್ ಸಮಯದಿಂದಲೂ ಪ್ರೀತಿಯಲ್ಲಿದ್ದಾರೆ ಎನ್ನಲಾಗುತ್ತಿದ್ದು, ತಮ್ಮ ಪ್ರೀತಿಯನ್ನು ಇಷ್ಟು ದಿನ ಗುಟ್ಟಾಗಿಟ್ಟಿದ್ದರು. ಇದೀಗ ಜೋಡಿ ವಿವಾಹವಾಗುತ್ತಿದ್ದು, ಅದೇ ಕಾರಣಕ್ಕೆ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಲವು ಸೆಲೆಬ್ರಿಟಿ ಜೋಡಿಗಳು ಇತ್ತೀಚೆಗೆ ವಿವಾಹವಾಗುತ್ತಿದ್ದು, ಪೂಜಾ ಹಾಗೂ ರೋಹನ್ ಸಹ ಶೀಘ್ರವೇ ವಿವಾಹವಾಗಲಿದ್ದಾರೆ ಎನ್ನಲಾಗುತ್ತಿದೆ.